ನಮ್ಮ ಏನು CM ಅವಧಿದ್ರಿ ಆ ಒಂದು ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಸೌಜನ್ಯ ಅವರ ಹತ್ಯೆ ಆಗುತ್ತೆ. ಅದು ಸಮರ್ಪಕವಾಗಿ ತನಿಖೆ ಆಗಿದೆ. ಆ ಮನುಷ್ಯ ಏನು ಅನಾಮಿಕ ತೋರಿಸಿದೆ, ಅದರಲ್ಲಿ ಒಬ್ಬರದು ಮೂಳೆಗಳು ಸಿಕ್ಕಿದೆ ಸರ್. ಈಗ ಅಲ್ಲ, ಅದಕ್ಕೆ ನಾನು ಹೇಳ್ತೀನಿ, ಈಗ ನೋಡಿ, ಈಗ ನೂರಾರು ಶವಗಳನ್ನು ಹುತ್ತಿದ್ದೀನಿ ಅಂತ ಹೇಳಿದೆ ನಾವು. ಈ ಒಂದು 3, 4, 10, 12 ಸಿಕ್ಕಿರ್ಬೋದು. ಅದಕ್ಕಾಗಿ ಅದ್ರ ಬಗ್ಗೆ ತನಿಖೆ ಆಗಲಿ, DNA ಪರೀಕ್ಷೆ ಆಗಲಿ, ಅದು ಯಾರಿಗೆ ಸೇವಾ ಸಂಬಂಧಪಟ್ಟಿದ್ದು ಏನು ತಾನ ಐಡೆಂಟಿಫಿಕೇಷನ್ ಆಗಲಿ, ಅದು ಯಾಕೆ ಸತ್ತರು, ಏನು ತನ ಹೆಣ ಇಲ್ಲಿಂದ ಬಂತು, ಆಗುವಂಥ ವ್ಯಕ್ತಿನೇ ಹೇಳಬೇಕೀಗ. ಆ ಹೆಣವನ್ನು ಆತ ಹೂತಿಟ್ಟಿದ್ದಾನೆ ಅಂತಂದರೆ ಆತನೇ ಹೇಳ್ಬೇಕು ಇದ್ರ ಬಗ್ಗೆ. ಹೀಗಾಗಿ ಬಹುಶಃ ಆತನ ಬಗ್ಗೆ ಎನ್ಕ್ವೈರಿ ನಡೀತಾ ಇರಬಹುದು, ಅದ್ರ ಬಗ್ಗೆ ತನಿಖೆ ನಡೀತಾ ಇರಬಹುದು. SIT ಬಿಟ್ಟಿದ್ದೇವೆ, SIT ತೀರ್ಮಾನ ತೆಗೆದುಕೊಳ್ಳಿ. ಸರ್, ಈಗ ಅನಾಮಿಕ ಹೇಳೋ ಪ್ರಕಾರ ನಾನು 35 ವರ್ಷದ ಕೆಳಗಡೆ ಏನಿದೆ, ಒಂದಷ್ಟು ರೇಪ್ ಆಗಿದ್ದು, ದೇಹದ ಮೇಲೆ ಸಾಕಷ್ಟು ಗಾಯಗಳಾಗಿದ್ದು, ಅಂಥವ್ರನ್ನೆಲ್ಲ ಹೂತಾಕಿದ್ದೀನಿ, ನೂರಾರು. ಆಯ್ತಪ್ಪ, ಅದಕ್ಕೆ ನಾ ಹೇಳ್ದಲ್ರಿ, ಈಗ ನಾವು ಯಾರ ಪರವಾಗಿ ಯಾರ ವಿರುದ್ಧ ಅಂತಲ್ಲ, ಈ ಅವನ ಸ್ಟೇಟ್ಮೆಂಟ್ ಸರಿನೋ ತಪ್ಪು ಅಂತ ಹೇಳೋದಿಲ್ಲ ನಾವು. ಈಗ ಹೇಳಿದ್ದಾರೆ, ಸರ್ಕಾರದವರು SIT ತನಿಖೆ ನೇಮಕ ಮಾಡಿದ್ದಾರೆ, ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ತನಿಖೆಯ ಎಲ್ಲ ರಿಸಲ್ಟ್ ಬರಲಿ, ರಿಪೋರ್ಟ್ ಬರಲಿ, ಆವಾಗ ಅದ್ರ ಬಗ್ಗೆ ನಾವು ಕಮಿಟ್ ಮಾಡಿದರೆ ಅಡ್ಡಿ ಇಲ್ಲ. ಈಗ CM ಅವರು ಎಲ್ಲ ಜಿಲ್ಲೆಯ ಶಾಸಕರ ಜೊತೆ ಇಂಡಿಪೆಂಡೆಂಟ್ ಈಗಾಗಲೇ ರಾಜ್ಯ ಸರ್ಕಾರ SIT ನೇಮಕ ಮಾಡಿದೆ. SIT ತನ್ನ ತನಿಖೆಯನ್ನು ಪ್ರಾರಂಭ ಮಾಡಿದೆ. ಮತ್ತು ಯಾರು ಆಗುವಂಥ ವ್ಯಕ್ತಿ ಇದ್ದಾನೆ, ಆತ ಎಲ್ಲೆಲ್ಲಿ ತೋರಿಸಿದಾನ ಸ್ಥಳ ಅಲ್ಲಿ ಅಗಿಯುವಂಥ ಕೆಲಸ ನಡೀತಾ ಇದೆ. ಮತ್ತು ಅದು ಪರೀಕ್ಷೆ ಆದಮೇಲೆ ಯಾವ ಹೆಣ ಅನ್ನುವಂಥದ್ದು ಗುರ್ತಾಗಬೇಕು. ಅದು ನ್ಯಾಚುರಲ್ ಡೆತ್ ಆಯಿತೋ ಅಥವಾ ಏನಾದರೂ ಮರ್ಡರ್ ಆಗಿದನೋ ಅಥವಾ ಮತ್ತೊಂದಾಗಿದೆಯೋ, ಇದೆಲ್ಲ ವಿಚಾರಣೆ ನಂತರ SIT ತನಿಖೆ ನಂತರ ಆಗುವಂಥದ್ದು. ಇನ್ ದ ಮೀನ್ ಟೈಮ್ ನಾವು ಒಂದೇ ಒಂದು ಇದು ತನಿಖೆ ಆಗಲಿ, ನ್ಯಾಯಾಂಗದ ತನಿಖೆ ಆಗಲಿ, ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ, ಮತ್ತು ಅದ್ರ ಬಗ್ಗೆ ಸರಿಯಾದಂಥ ಕ್ರಮವನ್ನು ಕೈಗೊಳ್ಳಿ. ಆದರೆ ಅನ್ನೆಸರಿ ಯಾವುದೋ ಧರ್ಮ ಪೀಠಗಳ ಬಗ್ಗೆ ಹೆಸರನ್ನು ಅಪಪ್ರಚಾರ ಮಾಡುವಂಥದ್ದು ಆಗಬಾರ್ದು. ಇದಕ್ಕೆ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಅಂತಾರಲ್ಲ, ಕಾನೂನು ಪ್ರಕಾರ ಏನು ಆಗಬೇಕು ಅದು ಆಗ್ತದೆ. ಸರ್, ಈಗ 4ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು ಏನು ಆಗಲೇ ಸಾಕಷ್ಟು ಭಿನ್ನಾಭಿಪ್ರಾಯ ಇರುವಂಥದ್ದು ಮನಗಳು. ನೋಡಿ, ಇದರಲ್ಲಿ ಪಾರ್ಟಿ ಪಂಗಡ ಅನ್ನೋಂಥ ಬರುವುದಿಲ್ಲ. ಇಲ್ಲಿ ಯಾವಾಗಲೂ ಸಹಕಾರ ಇಲಾಖೆ, ಇವತ್ತು ಬರೀ ಬೆಳಗಾವಿ ಜಿಲ್ಲಾ ಅಷ್ಟೇ ಅಲ್ಲ, ಧಾರವಾಡ ಜಿಲ್ಲೆ ಇರ್ಬೋದು, ಬೇರೆ ಬೇರೆ ಜಿಲ್ಲೆ ಇರ್ಬೋದು, ಅಲ್ಲಿ DCC ಬ್ಯಾಂಕ್ಗಳ ಏನು ಚುನಾವಣೆ ನಡೀತದೆ, ಅಲ್ಲಿ ಪಕ್ಷದಲ್ಲೇ 2-3 ಗುಂಪು ಇರ್ತವೆ. ಅವರೇ ಫೈಟ್ ಮಾಡಿ ಹೋರಾಟ ಮುಖಾಂತರ ಬರ್ತಾರೆ. ಕೊನೆಗೆ ಅಲೈನ್ಮೆಂಟ್ ಬೇರೆ ಬೇರೆ ಆಗ್ತಾವೆ, ಕೊನೆಗೆ ಅಧ್ಯಕ್ಷ ಉಪಾಧ್ಯಕ್ಷ ಮಾಡುವಾಗ. ಹೀಗಾಗಿ ಅಲ್ಲಿ ರಾಜಕಾರಣ ತರುವಂಥದ್ದು ಅವಶ್ಯಕತೆ ಇಲ್ಲ. ಅಲ್ಲಿ ಯಾವ ರೀತಿ ಯಾರ್ದು ಶಕ್ತಿ ಇರ್ತದೋ ಅದ್ರ ಪ್ರಕಾರ ಅಲ್ಲಿ ನಡೀತದೆ ಅಷ್ಟೇ.